ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಮ್ಮ ಹಿರಿಯರು ಖ್ಯಾತ ವಕೀಲರು ಎಲ್ಲರಿಗೂ ತೊಡಗಿಸ್ತಕ್ಕಂಥ ಶ್ರೀಕರಣವರೇ, ವೇದಿಕೆ ಮೇಲೆ ಮತ್ತೋರು ಡಿಸಿಟಲ್ ನಿರ್ದೇಶಕರಾಗಿರ್ತಕ್ಕಂಥ ವೆಂಕಟಣ್ಣವರೇ ಹಾಗೂ ಮಾಜಿ ನಗರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಎಂ.ಆರ್. ಗುಳ್ಳಿಯಣ್ಣವರೇ ಹಾಗೂ ತಾಲೂಕು ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಮಾಜಿ ಹುಣಸಾಮಗೌಡ್ರೆ ಹಾಗೂ ನಮ್ಮ ಯುವ ಮುಖಂಡರು ದೊರಳ್ಳಿ ಜಗದೀಶನವರೇ ಹಾಗೂ ನಮ್ಮ ಸಹಕಾರಿ ದುರುಳರಾಗಿರ್ತಕ್ಕಂಥ ಲಕ್ಷ್ಮಣರೇ ಹಾಗೂ ನಮ್ಮ ಇಡಲಿ ಸೋಮಶೇಖರನವರೇ, ಶಂಕರಪ್ಪನವರೇ ಹಾಗೂ ಮುನೇಪಣ್ಣವರೇ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಅಮರಮ್ಮವರೇ ಹಾಗೂ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ವಸಂತಮ್ಮವರೇ ಹಾಗೂ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ರಘು ಅವರೇ ಹಾಗೂ ಮತ್ತೋರ್ವ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ನಾಗೇಶ್ ಅವರೇ ಹಾಗೂ ನಮ್ಮ ಗೋದಂಡವರೇ, ಶಂಕರೇಗೌಡ್ರೆ ಹಾಗೂ ನಮ್ಮ ತಾಲೂಕ್ ಪಂಚಾಯತ್ ಸದಸ್ಯ ಮಾಜಿ ಕಿಶನ್ ಅವರೇ ಹಾಗೂ ತಾಲೂಕ್ ನಮ್ಮ ಪಿಡಿಒ ಆಗಿರ್ತಕ್ಕಂಥ ವಿಜಯಮ್ಮವರೇ, ಈಗ ಮುಡ್ಕ ಕಳಿಸ್ಬಿಟ್ಟಿದ್ದೀವಿ ಮುಡ್ಕಳಿಸ್ಬಿಡೋದೇನ ಹಾಗೂ ಈ ಊರಿನ ಮುಖಂಡರು ಹಾಗೂ ಹಿತೈಷಿಗಳು, ನನ್ನ ಪ್ರೀತಿಯ ಸ್ನೇಹಿತರು ಆಗಿರ್ತಕ್ಕಂಥ ಸೋದರ ಸಮಾನ ಆಗಿರ್ತಕ್ಕಂಥ ಹರೀಶ್ ಮತ್ತೆ ಎಲ್ಲ ಮುಖಂಡರು, ಸೀನಣ್ಣವರು ಹಾಗೂ ನಮ್ಮ ಅಮ್ಮನವರು ಎಲ್ಲ ನಾವು ಸಿಎಂ ಬರ್ಬೇಕಾಗುದಿಲ್ಲ, ಮಾಧ್ಯಮಿಕರು ಹಾಗೂ ವಿಶೇಷವಾಗಿ ಪಂಚಾಯತಿ ಸದಸ್ಯರು, ಮೇನು ನಮ್ಮ ಆನಂದ್, ನಮ್ಮ ಬಾಬು ಹತ್ಕೊಂಡು ಬಾಬು ಆನಂದ್, ಸೊ ಎಲ್ಲ ಸದಸ್ಯರು ಸೇರಿದ್ರಿ. ಇವತ್ತೇನು ಅಭಿವೃದ್ಧಿ ಕೆಲಸಕ್ಕೋಸ್ಕರ ನಮ್ಮ ಕಾಮಗಾರಿಗೋಸ್ಕರ ನಮ್ಮ ಯಾವಾಗ ಬಂದೆ ಮುಂದೆ ನಮ್ಮ ಸಂತೋಷ್ ಎಲ್ಲ ಬಂದಿದ್ದಾರೆ ಮಾಧ್ಯಮದವರು ಹಾಗೂ ಎಲ್ಲ ವೇದಿಕೆ ಮೇಲೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತ ಬಂಧುಗಳೇ, ವಿಶೇಷವಾಗಿ ಕಾಮಗಾರಿಕೆ ಬಗ್ಗೆ ಸೊ ಇನ್ನೊಂದು ರೋಡ್, ಮೇನ್ ರೋಡ್ ಇಂದ ರೋಡ್ ಪೂಜೆಗೆ ಇನ್ನೊಂದ್ಸರಿ ಬರ್ತೀನಿ. ಅದಾದ್ಮೇಲೆ ಕಗ್ನಳ್ಳಿಯಿಂದ ಮೇನ್ ರೋಡ್ ಇಂದ ಕಗ್ನಳ್ಳಿ ರೋಡ್ ವರೆಗೂ ಪೂಜೆಗೆ ಬರ್ತೀನಿ. ಸಾಕಷ್ಟು ಎಡಳಿ ಮೇನ್ ರೋಡ್ ಇಂದ ಅಪ್ ಟು ಎಡಳಿ ದೂರ ಇದಕ್ಕೆ ಹೋಗ್ತದೆ, ಎಲ್ಲಿಗೆ ಚಿತ್ತೇರಿಗೆ, ಅದೊಂದು 3 ಕೋಟಿ ರೂಪಾಯಿ ಅಮೌಂಟ್ ಹಾಕಿದ್ದೀನಿ, ಅದಕ್ಕೆ ಪೂಜೆಗೆ ಬರ್ತೀನಿ. ಇನ್ನು ಎದಕ್ಕಿಂತ ಮುಖ್ಯವಾಗಿ 0 ಇಂದ ಏನು ಮೇನ್ ರೋಡ್ 0 ಇಂದ ಅಪ್ ಟು ನಮ್ಮ ಬಾರ್ಡರ್ ಕುಟ್ಟಳ್ಳಿ ಬಾರ್ಡರ್ ತನಕ ರೋಡ್ ಮಾಡಿಸಿದ್ವಿ. ಏನು ಮೇನ್ ರೋಡ್ ಅದು BMC ವರ್ಗಾಗಿದೆ. ಸೊ ಅದು ಪೂಜೆಗೆ ಬರ್ತೀನಿ, ಅದು ಪೂಜೆಗೆ ಬರ್ತೀನಿ. ಮೇನ್ ರೋಡ್ ಮುಖ್ಯ, ಮೇನ್ ರೋಡ್ ಪೂಜೆಗೆ ಬರ್ತೀನಿ. ಇದಾದ್ಮೇಲೆ ಸಾಕಷ್ಟು ಚಿಕ್ಕಪುಟ್ಟ ಕೆಲಸ ಏನೇನ್ ಆಗ್ತಾ ಇದೆ ಅದನ್ನ ಅಭಿವೃದ್ಧಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ. ಈಗಾಗಲೇ ನನ್ನ ಕೊರತೆ ಬಗ್ಗೆ, ನನ್ನ ನೋವು ಬಗ್ಗೆ ನನ್ನೆಲ್ಲ ಸಾಕಷ್ಟು ಮುಖಂಡರು ಕೂಡ ಮಾತಾಡಿದ್ದಾರೆ, ಸಾಕಷ್ಟು ವಿಷಯ ಮಾತಾಡಿದ್ದಾರೆ. ಈಗ ಒಂದು ಹೊಸ ಟ್ರೆಂಡ್ ಆಗ್ಬಿಟ್ಟಿದೆ, ಏನಂತಂದ್ರೆ ಮಾಡಿ ಹೊಸ ಟ್ರೆಂಡ್ ಆಗ್ಬಿಟ್ಟಿದೆ. ನನಗೆ ಯಾರೇ ಶಾಸಕರು ಸಿಗ್ಲಿ, ಹೊಸ ಶಾಸಕರು, ಹಳೆ ಶಾಸಕರು, ಕಾಂಗ್ರೆಸ್ ಅವರು, ಬಿಜೆಪಿ ಅವರು, JDS ಯಾರೇ ಸಿಗ್ಲಿ, ಗುರು ಏನ್ ನಡೀತದೆ, ಏನ್ ನಡೀತದೆ, ಸಿಎಂ ಕೊಡ್ತಾನ, ಸಿಎಂ ಬಿಟ್ಕೊಡ್ತಾನ. ಈಗ ಬೆಳಗ್ಗೆ ಬಂದು ನಮ್ಮ ಮನೆ ಕೂತ್ಕೊಂಡು ಏನ್ಬೇಕು ನಾವು ವಾಂತಿ ಸಂಕ್ರಾಂತಿ ಕಾರ್ತಿಯನ್ನು ಈ ಜನಕ್ಕೆ ಏನಾಗಿದೆ, ಮರಳು ಮಾಡ್ತಾವ. ಈ ಸಂಕ್ರಾಂತಿ ನವಂಬರ್ ಅಂತ ಮರಳು ಮಾಡ್ತಾವ. ಇದಕ್ಕಿಂತ ಮುಂಚೆ ಏನ್ ಮಾಡಿದ್ರು RSS. ಈ ಸಿದ್ದರಾಮಯ್ಯ ಒಂದು ಟೆಕ್ನಿಕ್ ಗೊತ್ತು, ಏನಂತಂದ್ರೆ ಈ ಜನಕ್ಕೆ ಹೆಂಗ್ ಮರಳು ಮಾಡ್ಬೇಕಂತ ಚೆನ್ನಾಗ್ ಗೊತ್ತು. ಎಲ್ಲ ಅಧಿಕಾರ ಬಗ್ಗೆ ಬಿಟ್ಟಾಕ್ಬೇಕು, ಅದು ಅಧಿಕಾರಿ ಬಗ್ಗೆ ಬಿಟ್ಬೇಕು, ಸರ್ಕಾರ ಬಗ್ಗೆ ಬಿಟ್ಟಾಕ್ಬೇಕು. ಏನೋ ಒಂದು ದಿನಕ್ಕೊಂದು ಬರೋದು ಬಾಂಬೆ ಕೊಡೋದು, ಜನ ಏನ್ ಮಾಡೋದು ಚರ್ಚೆ ಒಳಗಾಗ್ಬೇಕು. ಚರ್ಚೆಗೆ ಇದಕ್ಕಿಂತ ಮುಂಚೆ ಏನಾಯ್ತು, ಸಮೀಕ್ಷೆ ವಾರ್ಡ್ ಮಾಲ್ವಾಲ್ ಇಲ್ಲಿ ಮಾಲ್ಗೋಲ್ ಗೌರ್ಮೆಂಟ್ ವಾರ್ಡ್ ವೀಡಂಟ ಅಂತ ಅದೊಂದು ಸಮೀಕ್ಷೆ. ಅದಾದ್ಮೇಲೆ RSS. ಇದಾದ್ಮೇಲೆ ಇದೇನಾಗುತ್ತೆ, ಜನ ಮರಿಬೇಕು. ಈ ಜನ ಮರಿಬೇಕು. ಈ 72 ಜನ ಹೊಸ ಶಾಸಕರು ಯಾರಿದ್ದೀವಿ, ಬಹುಶಃ ನಮ್ಗಾಗಿರ್ತಕ್ಕಂಥ ಶಾಪ ಇದು ಬಹುಶಃ ಸರ್ಕಾರ ತಟ್ಟುತ್ತೆ, ಆದಷ್ಟು ಬೇಗ ತಟ್ಟುತ್ತೆ, ಅಷ್ಟು ಬೇಗ ಇರಲ್ಲ, ತಟ್ಟುತ್ತೆ. ಅದು ನವೆಂಬರ್ ಏನಾಗುತ್ತೆ ನೋಡ್ಬೇಕು. ನಾನು ಕೂಡ ಕುತೂಹಲ ಕಾಯ್ತಿದ್ದೀನಿ, ವಾಂತಿನ ಬೇದಿನ ಇಲ್ಲ ಕ್ರಾಂತಿನ ಅಂತ ನೋಡ್ಬೇಕಿದ್ರು. ನವೆಂಬರ್ ಕ್ರಾಂತಿನ ಇಲ್ಲ ವಾಂತಿನ ಇಲ್ಲ ಬೇದಿನ ಅಂತ ನೋಡ್ಬೇಕು, ಏನೇನಾಗುತ್ತೆ ಅಂತ ನೋಡ್ಬೇಕಾಗುತ್ತೆ. ಸೊ ಅದರಿಂದ ಇವತ್ತಿನ ಏನು ನೆನ್ನೆ ಶಾಸಕರು ಬೇರೆ ಬೇರೆ ತಾಲೂಕಲ್ಲಿ ಇರ್ತಾರೆ, ನಾವು 70 ಕೋಟಿ ಕೊಟ್ರಿ 80 ಕೋಟಿ. ಇದೇ ಶಾಸಕರು ಮುಳುಬಾಗಲಿದ್ದಾಗ, ನನ್ನ ಕೋಲಾರದಲ್ಲಿ ಮಾತ್ರ ಶಾಸಕರು, ಇದೇ ಕೋಲಾರ ಮುಳುಬಾಗಲಿದ್ದಾಗ ಶಾಸಕರು ಇದ್ದಾಗ 1000 ಕೋಟಿ ತಂದವರು. ಇವತ್ತು ಅದೇ ಬೈಲ್ 100 ಕೋಟಿ ಬರ್ತಾ ಇದ್ದಾರೆ, ಬೈಲ್ 100 ಕೋಟಿ ರೀಚ್ ಆಗಿಲ್ಲ. ಇವತ್ತು ಅಲ್ಲೇ ನೋಡ್ಬೇಕು ತಾರತಮ್ಯ ಹೆಂಗಿದೆ ಅಂತ. ಅದೇ ಶಾಸಕರು ಮುಳುಬಾಗಲಿದ್ದಾಗ 1500 ಕೋಟಿ ತಂದಿನಂತ ಪತ್ರ ಕೊಡಿಸಿದ್ರು, ನಾನು 1500 ಕೋಟಿ ಸಿದ್ದರಾಮಯ್ಯ ಕೊಟ್ಟವನೇ ಅಂತ. ಸೊ ಅದೇ ಶಾಸಕರು ಹೇಳ್ತಾರೆ ನನಗೆ 70 ಕೋಟಿ ಕೊಟ್ಟವರಲ್ಲಿ, 1500 ಕೋಟಿಯಲ್ಲಿ 70 ಕೋಟಿಯಲ್ಲಿ. ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆ 70 ಕೋಟಿ. ನಾನು ಈಗ ಅಪ್ಪಾಜಿ ಅವ್ರಿಗೆ ಹೇಳ್ಕೊಂಡ್ ಬರ್ತಾ ಇದ್ದೇನೆ, ಒಂದು CC ರೋಡ್ 1 ಕಿಲೋಮೀಟರ್ ಮಾಡ್ಬೇಕು 1 ಕೋಟಿ 20 ಲಕ್ಷ ಬೇಕು, ಟಾರ್ ರೋಡ್ ಮಾಡ್ಬೇಕಾದ್ರೆ 87 ಲಕ್ಷ ಬೇಕು. 25 ಕೋಟಿ ಕೊಟ್ಟು ಯಾವ ರೋಡ್ ರೋಡ್ ಹಾಕಿ ನಾನು ಎಲ್ಲ ಕೇಳ್ತೀನಿ.
ನಿಮ್ಗೇನ್ ತಪ್ಪಿಲ್ಲ, ನಿಮ್ ಅಧಿಕಾರ ಇದೆ, ನಾನು ದಂಡಿಸ್ಬೇಕು, ನಾನು ಕೇಳ್ಬೇಕು. ಅದು ನನ್ನ ಪರಿಸ್ಥಿತಿ ಯಾನ್ ಕೇಳ್ಬೇಕು? ಅಷ್ಟೋ ಇಷ್ಟೋ ಶಶಿಗಳು ಮಾತಾಡಿ ಗುದ್ದಾಡಿ ಬೇರೆ ಅಮೌಂಟ್ ತರ್ತಾ ಇದೀನಿ, ಬೇರೆಯವ್ರಿಗೆ ಅದು ಇಲ್ಲ. ಈ ಶಶಿನ ಯಾವ ಪಾಯಿಂಟ್ ಹಾಕೊಂಡ್ರೆ ಎಲ್ಲೋ ವೀಕ್ನೆಸ್ ಇದೆ ನೋಡ್ಕೊಂಡು ವೀಕ್ನೆಸ್ ಮಾತಾಡ್ತಾ ಇದೀನಿ, ಸ್ವಲ್ಪ ಅಮೌಂಟ್ ಕೊಡ್ತಾರೆ, ಹೋದಾಗೆಲ್ಲ ಸ್ವಲ್ಪ ತಗೊಳ್ಳ ಏನ್ ಕೊಡ್ತಾರೆ. ಸೊ ಅದರಿಂದ ನಮ್ಮ ಎನ್ಶಿವರೆಡ್ಡಿ ಅವರು ಅದಲ್ಲ ರಾಮಯ್ಯ ಪದಂ ಅಂತ ಹೇಳಿದ 3 ಸಲ ನಾನೇ ಮಾಡಿದ್ದವ್ರು ಹೋಗಿಲ್ಲ. ಯಾಕೆ ಹೇಳು, ಈ ಕೋರ್ಟ್ ಕುಳಿತುಕೊಳ್ಳಲ್ಲ ಅಂತ ಗೊತ್ತು, ಅದಕ್ಕೆ ಅದ್ರ ಮುಂದೆ ತಗೊಂಡ ಹಿಂದೆ ತಗೊಂಡ ಈಗ 10 ವಾಪಸ್ ಕರ್ಕೊಂಡ್ಬಿಟ್ಟಿವಿ ಕೋರ್ಟ್ ಹೋಗ್ಬಿಟ್ಟು. ಸೊ ಅದರಿಂದ ಈ ಪರಿಸ್ಥಿತಿ ಏನ, ಈ ಕೋರ್ಟ್ ಹೋಗೋದು ಕಲ್ಸಿದ್ದಾರೋ ಇದೇ ಸ್ಟೇಟ್ ಗೌರ್ಮೆಂಟ್ ಅವ್ರೆ ಸೆಂಟ್ರಲ್ ಗೌರ್ಮೆಂಟ್ ಕೇಸ್ ಹಾಕಿ ಅಮೌಂಟ್ ತಗೊಂಬಂದು ಇವತ್ತು ಎಲ್ಲಾ ಶಾಸಕರು ಸೇರಿ ಕೋರ್ಟ್ ಹೋಗ್ಬೇಕು ಅನ್ಕೊಂಡಿದ್ವಿ. ಪಾಪ ಅದನ್ನ ಸ್ವಲ್ಪ ಫ್ರೀ ಆಗಿದ್ದ ಬೇಗ ಹೋಗ್ಬಿಟ್ಟ. ಸೊ ಅದರಿಂದ ಮುಂದಿನ ದಿವಸ ನಮ್ ನ್ಯಾಯ ಸಿಗ್ಬೇಕಾದ್ರೆ ಕೋರ್ಟ್ ಮೊರೆ ಹೋಗ್ತಾರೆ. ಇನ್ನು 2 ವರ್ಷ ಇದೆ, ಕೈಲಾದಷ್ಟು ನೀವೇನ್ ನನಗೆ ಭಿಕ್ಷೆ ಕೊಟ್ಟಿದ್ರಿ, ಕೈಲಾದಷ್ಟು ಈ ಕೆಲಸನ ಮಾಡ್ತೀನಿ, ಖಂಡಿತವಾಗ್ಲೂ ಮಾಡ್ತೀನಿ, ತಾರತಮ್ಯ ಮಾಡೋದಿಲ್ಲ. ನನ್ನ ಹೋಗ್ತಾ ಇರ್ತಕ್ಕಂಥ ಪಾಸ್ಗೆ ಸರ್ಕಾರ ಸಿಕ್ಬಿಟ್ಟಿದ್ರೆ ಕತೆ ಬೇರೆ ಆಗ್ತಾ ಇತ್ತು. ಬಟ್ ಏನ್ ಮಾಡೋದು, ನನ್ನ ಪರಿಸ್ಥಿತಿ ಸರಿ ಇಲ್ಲ. ದಯವಿಟ್ಟು ನಾನು ನಿಮ್ಮೂರಿಗೆ ಬರ್ತೀನಿ, ನಿಮ್ಮ ಹತ್ರ ಇರ್ತೀನಿ, ನಿಮ್ಮ ಮಗುವಾಗಿರ್ತೀನಿ, ನೀವ್ ಹಾಕಿ ತಿಂತೀನಿ, ದಯವಿಟ್ಟು ನಿಮ್ಮ ಮಗುವಾಗಿರ್ತೀನಿ. ಖಂಡಿತವಾಗಿ ನಾನು ಬೇರೆ ಏನು ಇದ್ ಮಾಡಕ್ ಆಗಲ್ಲ. ಬಟ್ ತಾಳ್ಮೆಯಿಂದ ಇರೋಣ, ನಮಗೂ ಒಳ್ಳೆ ಕಾಲ ಬರ್ತದೆ, ಬಂದೇ ಬರುತ್ತೆ. ತಾಳ್ಮೆಯಿಂದ ಇರೋಣ, ತಾಳ್ಮೆ ನಮ್ಗೆ ದೇವ್ರ ಪರೀಕ್ಷೆ ಮಾಡ್ತಾವನೆ, ತಾಳ್ಮೆಯಿಂದ ಇರೋಣ. ರಾಜಕಾರಣ ಬಂದಷ್ಟೇ ಇವೆಲ್ಲ ಕಲಿಬೇಕು, ಕಲಿಸ್ತಾ ಇದ್ದಾರೆ, ಸರ್ಕಾರ ಕಲಿಸ್ತಾ ಇದೆ ಅಂತ ಹೇಳ್ತಾ ಇವತ್ತು ಚಿಕ್ಕ ಪುಟ್ಟ ಕಾರ್ಯಕ್ರಮಗಳೆಲ್ಲ ಮಾಡ್ಕೊಂಡ್ ಬರ್ತಾರೆ. ತಾಲೂಕಿನ 86 ಕಡೆ ಪೂಜೆ ಮಾಡ್ತಾ ಇದೀನಿ, ಕೈಲಾದಷ್ಟು 86 ಪೂಜೆ ಮಾಡ್ಬೇಕು. ಇನ್ನು 25 ಕೋಟಿ ಮೊನ್ನೆ ಕೊಟ್ಟಿದ್ದಾರೆ, ಅದು ವರ್ಕ್ ಅಲಾಟ್ ಮಾಡಿದೀನಿ. ಅದು ದೊಡ್ಡ ಮಾದನಹಳ್ಳಿ ಕೂಡ ಮೇನ್ ರೋಡ್ ಇಂದ ಹಾಕಿದೀನಿ, 1.5 ಕೋಟಿ ಅಮೌಂಟ್ ಹಾಕಿದೀನಿ, ಆಯ್ತಲ್ವಾ. ಸೊ ಅದರಿಂದ ನನ್ನ ಕೈಲಾದಷ್ಟು ಕೆಲಸಗಳು ನಾನು ಮಾಡ್ಕೊಂಡ್ ಮಾಡ್ತಾ ಇದೀನಿ. ಖಂಡಿತವಾಗ್ಲೂ ನಿಮ್ಮ ಒಂದು ವಿಶಸ್ಸು, ನಿಮ್ಮ ಆಶೀರ್ವಾದ ಶಾಸನಲ್ಲಿದೆ ಅಂತ ಹೇಳ್ತಾ ಇವತ್ತು ಬಲ್ಲಾ ಪಂಚಾಯತಿಯಲ್ಲಿ ಎಲ್ಲ ಸಾಕಷ್ಟು ಅದ್ದೂರಿಯಾಗಿ ನಮ್ಮನ್ನ ವಿಜೃಂಭಣೆಯಿಂದ ಬರಮಾಡ್ಕೊಂಡು ಸಾಕಷ್ಟು ಕಾಮಗಾರಿಗಳಿಗೆ ಪೂಜೆಗೆ ವ್ಯವಸ್ಥೆ ಮಾಡ್ಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಅಂತ ನನಗಾಗ್ಲೇ ನಮ್ಮ ಎಂಆರ್ ಮೋಳಿ ಅವರಿಗೆ ಮತ್ತು ನಮ್ಮ ರೆಡ್ಡಿ ಅವರಿಗೆ ಹೇಳ್ಕೊಂಬತ್ತಾ ಇದೆ, ನಮ್ಮ ಅಪ್ಪಾಜಿ ಅವ್ರಿಗೆ ಹೇಳ್ಕೊಂಬತ್ತಾ ಇದೆ. ನೆಕ್ಸ್ಟ್ ತಾಲೂಕ್ ಪಂಚಾಯತಿ ಬರ್ತಾ ಇದೆ, 60% ಇಂದ 50% ಯುವಕರಿಗೆ ನಿಲ್ಸೋಣ. ಇವತ್ತು ಮುಳಬಾಗಿಲು ತಾಲೂಕಲ್ಲಿ ಯುವಕರಿಗೆ ಅವಕಾಶವನ್ನು ಕೊಡಬೇಕು, ಯುವ ರಾಜಕಾರಣ ಬರಬೇಕು. ಮುಂದಿನ ಪೀಳಿಗೆಯಲ್ಲಿ ಪಕ್ಷ ಕಟ್ಟಬೇಕಾದ್ರೆ ಎಲ್ಲಾ ಪಕ್ಷದಲ್ಲಿ ಕಟ್ಟಬೇಕಾದ್ರೆ ಯುವಕರು ಮುಂದೆ ಬರ್ಬೇಕಂತ ಹೇಳ್ತಾ, ಸೊ ಮುಂದಿನ ಒಂದು ಇದಕ್ಕೆ ಅವಕಾಶ ಕೊಡ್ತಕ್ಕಂಥ ಎಲ್ಲರಿಗೂ ಹೊಂದಿಸ್ತಾ, ಸೊ 10ನೇ ತಾರೀಕು 11ನೇ ತಾರೀಕು ಪಂಚಾಯತಿ ವೈಸ್ ನಾನು ಮತ್ತು ನಮ್ಮ ಅಧ್ಯಕ್ಷರು, ನಮ್ಮ ಕಾರ್ಯದರ್ಶಿಗಳು, ಸಾಕಷ್ಟು ಮುಖಂಡರು ಸೇರ್ಕೊಂಡು ಪಂಚಾಯತ್ ವೈಸ್ ಬರ್ತಾ ಇದ್ದೀನಿ. ಇದೇ ತಿಂಗಳು ನವೆಂಬರ್ 30ನೇ ತಾರೀಕು ಕುಮಾರಸ್ವಾಮಿ ಅವರು ನವೆಂಬರ್ 30ನೇ ತಾರೀಕು ಕುಮಾರಣ್ಣ ಬರ್ತಾ ಇದ್ದಾರೆ. ಅವ್ರ ಮುಂದೆ ನಮ್ಮ ನೋವುಗಳನ್ನ ಹೇಳ್ಕೊಳ್ಳೋಣ. ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ, ನಮ್ಮೂರಿಗೆ ಯಾವ್ದಾದ್ರು ಫ್ಯಾಕ್ಟರಿ ಕೊಡ ಅಂತ ಕೇಳ್ಕೊಳ್ಳೋಣ. ಇದಕ್ಕೋಸ್ಕರ ನವೆಂಬರ್ 30ನೇ ತಾರೀಕು ಬರೋದ್ರಿಂದ ನಾನು ಪಂಚಾಯತಿಗೆಲ್ಲ ಬಂದು ನಿಮ್ಮನ್ನ ಮಾತಾಡಕ್ ಬರ್ತಾ ಇದ್ದೀನಿ. ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ, ನನಗೂ ಒಂದೆಲ್ಲೋ ಒಂದ್ ಕಡೆ ಕೊರತೆ ಇತ್ತು. ನಮ್ಗೆ ನಾನು ಏನು ನಮ್ಮ DCC ಬ್ಯಾಂಕ್ ಮತ್ತು ಕೋಮಲ್ ಗೆಲ್ಸಿದ್ದಾದ್ಮೇಲೆ ನಿಮ್ಗೆಲ್ಲರಿಗೂ ಒಂದು ಊಟ ಹಾಕ್ಬೇಕಂತಿತ್ತು. ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಕರ್ಕೊಂಡ್ಬಂದು ಅವ್ರ ಜೊತೆ ಊಟ ಮಾಡೋ ಮುಖಾಂತರವಾಗಿ ತಾಲೂಕಿಗೆ ಏನಾದ್ರು ಕೊಡುಗೆ ಕೊಡೋಣ ಅಂತ ಹೇಳ್ತಾ, ತಗೋಣ ಅಂತ ಹೇಳ್ತಾ, ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೆ. ಜೈ ಕರ್ನಾಟಕ ಮಾತೆ. ಬಂದಾಗೂ ನಾನು ಒಂದ್ ಮಾತು ಕೇಳಿದ್ರಿ, ನಾನು ಮಾಡ್ಕೊಳಕ್ ಆಗ್ಲಿಲ್ಲ. 23 ಗೆಲ್ಸಿದ್ರಿ, ಒಂದ್ ಮಾತು ಕೇಳಿದ್ರಿ, ನನ್ನ ಕೈಲಿ ಆಗ್ಲಿಲ್ಲ. ಬಲ್ಲಾ ಪಂಚಾಯತಿ ಎಲ್ಲ ಕಾಲೋನಿಯವರು ಒಂದ್ ಮಾತು ಕೇಳಿದ್ರಿ, ನೀವೇನು ಮಾಡ್ಕೊಂಡು ನಮ್ಮ ಸ್ಟ್ಯಾಚ್ಯೂ ಮಾಡ್ಕೊಡಿ ಅಂತ ಕೇಳಿದ್ರಿ. ಇವತ್ತು ನಾನು ನಿಮ್ ಭಾಷೆ ಕೊಡ್ತಾ ಇದ್ದೀನಿ, ಹರಿಯವರ ಮುಖಾಂತರ, ಪಂಚಾಯತಿ ಎಲ್ಲಾ ಮುಖಂಡರ ಮುಖಾಂತರ, ನಾವೆಲ್ಲ ಪಕ್ಷದ ಮುಖಂಡರ ಮುಖಾಂತರ ಆದಷ್ಟು ಬೇಗ ಸ್ಟ್ಯಾಚ್ಯೂ ನಿರ್ಮಾಣ ಮಾಡಿ ಅದ್ರ ಉದ್ಘಾಟನೆ ಬರ್ತೀನಿ ಅಂತ ನನಗೆ ಮಾತು ಕೊಡ್ತಾ ಇದ್ದೀನಿ. ಹಾಗೂ ಪಂಚಾಯತಿ ಬಿಲ್ಡಿಂಗ್ ಅಮೌಂಟ್ ಹಾಕಿದ್ದೀನಿ, ಪಂಚಾಯತಿ ಬಿಲ್ಡಿಂಗ್ ಕಟ್ಟಲಿಕ್ಕೂ ನಾನು ಮುಂದೆ ಬರ್ತಾ ಇದ್ದೀನಿ, ಗುದ್ಲಿ ಪೂಜೆ ಬರ್ತೀನಿ. ಎರಡನ್ನೂ ಉದ್ದೇಶಕ್ಕೆ ಮುಗಿಸ್ಕೊಟ್ಟು ಖಂಡಿತವಾಗಿ ಹೋಗ್ತೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದು ತಮ್ಮೆಲ್ಲರಿಗೂ ಒಂದಿಸ್ತಾ ನಾನು ಮಾತು ಮುಗಿಸ್ತಾರೆ. ಎಲ್ಲರೂ